ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಮ್ಮ ಕನಸುಗಳಿಗೆ ಬೇಕಾದಂಥ ಒಂದಿಷ್ಟು ಸಲಹೆಗಳನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಸಲಹೆ, ಕನಸು ಸ್ಪಷ್ಟವಾಗಿರಲಿ. ಕ್ಲಿಯರ್ ಆ್ಯಂಡ್ ಸ್ಪೆಸಿಫಿಕ್ ಡ್ರೀಮ್. ಕನಸು ಎಂದರೆ ಕೇವಲ ಒಂದು ಆಸೆ ಅಲ್ಲ, ಅದು ಸ್ಪಷ್ಟವಾಗಿರಬೇಕು. ನೀವು ಏನಾಗಬೇಕು ಎಂದು, ಯಾವ ಕ್ಷೇತ್ರದಲ್ಲಿ ಸಾಧಿಸಬೇಕೆಂದು ಗೊತ್ತಿರಬೇಕು. ಉದಾಹರಣೆ, ನಾನು ದೊಡ್ಡ ಬಿಸ್ನೆಸ್ ಓನರ್ ಆಗಬೇಕು ಎಂದರೆ ಯಾವ ರೀತಿಯ ಬಿಸ್ನೆಸ್, ಎಷ್ಟು ಸಮಯದಲ್ಲಿ ಹಾಗೂ ಯಾವ ಗ್ರಾಹಕರಿಗೆ ಎಂಬುದು ತಿಳಿದಿರಬೇಕು. ಕನಸು ಅಂಧಕಾರದಲ್ಲಿ ಕಾಣುವ ಬೆಳಕು, ಅದು ಸ್ಪಷ್ಟವಾದಾಗ ಮಾತ್ರ ದಾರಿ ಸ್ಪಷ್ಟವಾಗುತ್ತದೆ. ಎರಡನೇ ಸಲಹೆ, ಗುರಿಗಳನ್ನು ಬರೆಯಿರಿ ಮತ್ತು ದೃಷ್ಟಿಗೆ ತಂದಿರಿ. ರೈಟ್ ಯುವರ್ ಗೋಲ್ಸ್ ಆ್ಯಂಡ್ ವಿಜುವಲೈಸೇಷನ್ ದೆಮ್. ನಿಮ್ಮ ಗುರಿಯನ್ನು ಕಾಗದದಲ್ಲಿ ಬರೆದು ಪ್ರತಿದಿನ ಅದನ್ನು ಓದಿರಿ. ಮೆದುಳಿಗೆ ಅದನ್ನು ಪಠ್ಯದಂತೆ ಬರೆದು ಹಾಕಿದರೆ ಅದು ನಿಮ್ಮ ನಡವಳಿಕೆಗೆ ಪ್ರಭಾವ ಬೀರುತ್ತದೆ. ವಾಲುಪತ್ರ ಮಾಡಿ, ವಿಷನ್ ಬೋರ್ಡ್. ನಿಮ್ಮ ಗುರಿಗೆ ಸಂಬಂಧಿಸಿದ ಚಿತ್ರಗಳು, ಮಾತುಗಳನ್ನು ಅಂಟಿಸಿ. ಬರೆದ ಗುರಿಯು ನೋಡುವ ಕನಸು ಮಾತ್ರವಲ್ಲ, ಸಿದ್ಧತೆಯ ಪ್ರಾರಂಭವಾಗಿದೆ. ಸಲಹೆ 3, ದೈನಂದಿನ ಚಿಕ್ಕ ಕೆಲಸಗಳನ್ನು ನಿರಂತರ ಮಾಡಿ. ಡು ಡೈಲಿ ಸ್ಮಾಲ್ ಆ್ಯಕ್ಷನ್ಸ್. ದೊಡ್ಡ ಗುರಿಯ ಕಡೆಗೆ ಹೋಗುವ ಮಾರ್ಗವೆಂದರೆ ಪ್ರತಿದಿನದ ಚಿಕ್ಕ ಚಿಕ್ಕ ಕೆಲಸಗಳು. ಒಂದೇ ದಿನ ಯಶಸ್ಸು ಬರುವುದಿಲ್ಲ, ಪ್ರತಿದಿನ ಶ್ರಮವೇ ಅದನ್ನು ಕಟ್ಟುತ್ತೆ. ಉದಾಹರಣೆಗೆ, ದಿನಕ್ಕೆ 2 ಪುಟ ಓದು, 10 ನಿಮಿಷ ಅಭ್ಯಾಸ, 1 ವಿಡಿಯೋ ಕಲಿಯುವುದು. ಇದುವೇ ಅವಿರತ ಶ್ರದ್ಧೆ. ಚಿಕ್ಕ ಹೆಜ್ಜೆಗಳು, ನಂಬಿಕೆಯ ಹಾದಿಯಲ್ಲಿ ನಿರಂತರ ಚಲನೆ. ಸಲಹೆ 4, ಶಿಸ್ತಿನಿಂದ ಬದುಕಿ. ಲೈವ್ ವಿತ್ ಡಿಸಿಪ್ಲಿನ್. ಸಾಧನೆಗೆ ಶಿಸ್ತು ಅವಶ್ಯಕ. ಯಾವಾಗ ಏನು ಮಾಡಬೇಕು ಎಂದು ನಿಶ್ಚಯಿಸಿ ಅದನ್ನು ಪಾಲಿಸಿ. ಸಮಯದ ನಿಯಮ, ನಿದ್ರೆ, ಆಹಾರ, ಅಭ್ಯಾಸ ಎಲ್ಲವೂ ನಿಯಮಿತವಾಗಿರಲಿ. ಶಿಸ್ತು ಇರುವ ಸ್ಥಳದಲ್ಲಿ ಯಶಸ್ಸು ಸಹಜವಾಗಿ ಪ್ರವೇಶಿಸುತ್ತದೆ. ಶಿಸ್ತು ಇಲ್ಲದ ಕನಸು ದಿಕ್ಕಿಲ್ಲದ ನಾವಿಕನಂತೆ. ಸಲಹೆ 5, ಆತ್ಮವಿಶ್ವಾಸ ಹೊಂದಿರಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಯಶಸ್ಸಿಗೆ ಮೊದಲ ದಾರಿ ನೀವು ನಿಮ್ಮ ಮೇಲೆ ನಂಬಿಕೆ ಇಡೋದು. ಎಲ್ಲರೂ ನಿಮ್ಮನ್ನು ನಂಬದಿರಬಹುದು, ಆದರೆ ನೀವು ನಿಮ್ಮ ಕನಸನ್ನು ನಂಬಲೇಬೇಕು. ಪ್ರತಿದಿನ ಹೇಳಿಕೊಳ್ಳಿ, ನಾನು ಸಾಧ್ಯ, ನಾನು ಹಿನ್ನಡೆಯಲ್ಲ, ನನ್ನ ಕನಸು ನನಸು ಆಗುತ್ತೆ. ನಂಬಿಕೆ ಎಂದರೆ ಆಧಾರವಿಲ್ಲದ ಕಟ್ಟಡವನ್ನು ತಲೆಯ ಮೇಲೆ ಇಡೋ ಧೈರ್ಯ. ಸಲಹೆ 6, ಸಮಯವನ್ನು ಗೌರವಿಸಿ. ರೆಸ್ಪೆಕ್ಟ್ ಆ್ಯಂಡ್ ಯೂಸ್ ದಮ್ ವೈಸ್ಲಿ. ಸಮಯ ಅಂದರೆ ಜೀವನದ ಇಂಧನ. ನೀವು ಎಷ್ಟು ಸಮಯ ವ್ಯರ್ಥ ಮಾಡುತ್ತೀರೋ ಅಷ್ಟು ದೂರ ಗುರಿಯಿಂದ ದೂರ ಹೋಗುತ್ತೀರ. 25 ನಿಮಿಷ ಕೆಲಸ ಪ್ಲಸ್ 5 ನಿಮಿಷ ವಿಶ್ರಾಂತಿ ಉಪಯೋಗಿಸಿ. ಸಮಯವನ್ನು ನಿಯಂತ್ರಿಸುವನು ಭವಿಷ್ಯವನ್ನು ನಿರ್ಮಾಣ ಮಾಡಬಲ್ಲನು. ಸಲಹೆ 7, ನೆಗೆಟಿವ್ ಜನರಿಂದ ದೂರಿರಿ. ಸ್ಟೇ ಅವೇ ಫ್ರಮ್ ನೆಗೆಟಿವ್ ಪೀಪಲ್. ನಿನ್ನಿಂದ ಆಗಲ್ಲ ಎಂಬ ಮಾತು ಕೇಳಿದರೆ ನಿಮ್ಮ ಧೈರ್ಯ ಕುಸಿದು ಹೋಗುತ್ತದೆ. ಇಂಥ ಜನರು ನಿಮ್ಮ ಕನಸಿನ ಮೇಲೆ ಹೊದಿಕೆ ಹಾಕುತ್ತಾರೆ. ಪ್ರೋತ್ಸಾಹ ನೀಡುವ ಗ್ರೂಪ್ಗಳಲ್ಲಿ ಸೇರಿಕೊಳ್ಳಿ. ಯಶಸ್ವಿಗಳೊಂದಿಗೆ ಸ್ನೇಹ ಬಾಂಧವ್ಯ ಬೆಳೆಸಿಕೊಳ್ಳಿ. ನೆಗೆಟಿವಿಟಿ ಸೋಂಕು, ದೂರವಿದ್ದುಕೊಳ್ಳಿ. ನಿಲ್ಲದ ಕನಸು ಬೆಳೆಸಿಕೊಳ್ಳಿ. ಸಲಹೆ 8, ವೈಫಲ್ಯದಲ್ಲಿ ಕಲಿಯಿರಿ. ಲರ್ನ್ ಫ್ರಾಮ್ ಫೇಲ್ಯೂರ್ಸ್. ವೈಫಲ್ಯವು ಅಂತಿಮವಲ್ಲ, ಪ್ರತಿಯೊಂದು ಸೋಲು ಪಾಠಗಳನ್ನು ನೀಡುತ್ತದೆ. ಅದನ್ನು ಗ್ರಹಿಸಿ ಮುಂದಿನ ಪ್ರಯತ್ನ ಹೆಚ್ಚು ಬಲಶಾಲಿಯಾಗಿ ಮಾಡಿ. ಪರೀಕ್ಷೆಯಲ್ಲಿ ಅಲ್ಪ ಅಂಕ ಬಂದರೆ ಅಲ್ಲಿ ತಪ್ಪಿದ್ದೇನು ಗುರುತಿಸಿ ಮುಂದಿನ ಬಾರಿ ಅದನ್ನು ಸರಿಪಡಿಸಿ. ಸೋಲುಗಳು ಹಿಮಪಾತದಂತೆ, ಹೊರಗಿನ ತಂಪು, ಒಳಗಿನ ನಿರಸ ಶಕ್ತಿ. ಸಲಹೆ 9, ಪ್ರೇರಣೆಯಿಂದ ತಾಜಾತನದಿಂದ ಇರಿರಿ. ಸ್ಟೇ ಮೋಟಿವೇಟೆಡ್ ಆ್ಯಂಡ್ ಇನ್ಸ್ಪೈರ್ಡ್. ನಿತ್ಯ ಪ್ರೇರಣೆಯ ಜೊತೆಗೆ ಬದುಕಿ. ಪ್ರೇರಣೆಯಿಲ್ಲದೆ ಪ್ರಯತ್ನ ಉಸಿರಿಲ್ಲದ ದೇಹದಂತೆ. ಪ್ರತಿದಿನ ಒಂದು ಪ್ರೇರಣಾದಾಯಕ ಮಾತು ಓದಿ, ಯಶಸ್ವಿ ವಿಡಿಯೋಗಳನ್ನು ನೋಡಿ. ಮನಸ್ಸು ಹೊತ್ತ ಬತ್ತಿದ್ದಂತೆ, ಪ್ರೇರಣೆ ಇಲ್ಲದರೆ ಅದು ನಂದುತ್ತದೆ. ಸಲಹೆ 10, ನಿಮ್ಮ ಸಾಧನೆಗೆ ನೀವೇ ಶ್ರದ್ಧೆ ಮಾಡಿ. ಅಪ್ರಿಸಿಯೇಟ್ ಆ್ಯಂಡ್ ಎನ್ಕರೇಜ್ ಯುವರ್ ಸೆಲ್ಫ್. ಯಾವ ಸಾಧನೆಯಾದರೂ ಸ್ವಲ್ಪವಾದರೂ ನೀವು ನಿಮ್ಮನ್ನು ಮೆಚ್ಚಿಕೊಳ್ಳಬೇಕು. ಈ ಅಭ್ಯಾಸ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ದಿನದ ಕೊನೆಗೆ ನಾನು ಇಂದು ಏನು ಸಾಧಿಸಿದೆ ಎಂಬ ಪ್ರಶ್ನೆ ಕೇಳಿ, ಅದಕ್ಕೆ ನೀವೇ ಉತ್ತರ ನೀಡಿ. ನೀವು ನಿಮ್ಮ ಸಾಧನೆಯ ಬಗ್ಗೆ ಹೆಮ್ಮೆ ಪಡೆದಿದ್ದರೆ ಬೇರೆ ಯಾರಿಗೂ ಅದು ಮೌಲ್ಯವಿಲ್ಲ. ಕೊನೆಯದಾಗಿ ಒಂದು ಮಾತು, ಯಾವ ಕನಸುಗಳಾದರೂ ಸಾಧ್ಯ, ಆದರೆ ಅದು ಕೇವಲ ಕನಸು ಅಲ್ಲ, ಅದು ಪ್ರತಿದಿನದ ಪ್ರಯತ್ನ,
ಶಿಸ್ತು, ಧೈರ್ಯ ಮತ್ತು ಪ್ರೇರಣೆಯ ಫಲವಾಗಿದೆ. ಕನಸು ನೋಡಿ, ಆದರೆ ನಿದ್ರೆ ಮಾಡಬೇಡಿ. ದಿನದಷ್ಟು ಕಾಲ ಕನಸುಗಳ ಕಡೆ ಹೆಜ್ಜೆ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.